ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಈ ವಾರ ಇದೆಯಲ್ಲ, ಇದು ಅತ್ಯಂತ ವಿಶೇಷವಾದಂಥ ವಾರ ಅಂತಲೇ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯ ಆಟ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಕಾರಣ, ಇಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಈಗಾಗಲೇ ಇದು 2ನೇ ವಾರ ಆಟವನ್ನು ಆಡ್ತಿರುವಂಥದ್ದು. 13 ಮಂದಿ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಈ 13 ಮಂದಿ 12 ಮಂದಿ ಆಗುವಂಥ ಸಂದರ್ಭ ಈಗ ನಾಮಿನೇಷನ್ ಕೂಡ ನಡೆದಿದೆ. 7 ಮಂದಿ ಈ ಬಾರಿ ನಾಮಿನೇಟ್ ಕೂಡ ಆಗಿದ್ದಾರೆ. ಪ್ರತಿ ವಾರ ನಡೆಯುವಂತೆ ಈ ವಾರವೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಬಟ್ ಈ ವಾರ ಡಿಫ್ರೆಂಟ್ ಆಗಿ ನಡೀತು. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ 5 ಮಂದಿ ಎಲಿಮಿನೇಟ್ ಆಗಿದ್ದಾರೆ. ಈ 5 ಮಂದಿಯಲ್ಲಿ ಇಬ್ಬರು ವಿಚಿತ್ರವಾಗಿ ಮನೆಯಿಂದ ಹೊರಗಡೆ ಹೋದರೆ ಇನ್ನುಳಿದವ್ರದ್ದು ಕತೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಪ್ರತಿ ವಾರ ನಾಮಿನೇಷನ್ ಅನ್ನುವಂಥ ಪ್ರಕ್ರಿಯೆ ನಡೆಯೋದು, ಅದು ಭಯ ಹುಟ್ಟಿಸೋದು ಕಾಮನ್. ಆದರೆ ಈ 9ನೇ ವಾರ ನಡೆದಂಥ ನಾಮಿನೇಷನ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ಒಂದು ಫೋಟೋವನ್ನು ಬಾಣದ ಮೂಲಕ ಹೊರಗಡೆ ತಳ್ಳೋದು, ಬಿಲ್ಲು ಮತ್ತು ಬಾಣದ ಮೂಲಕ ಹೊರಗಡೆ ಹಾಕೋದು, ಆ ಮೂಲಕ ನಾಮಿನೇಷನ್ ಮಾಡೋದು, ಅದನ್ನು ಮಂಜು ಅಂತಿಮಗೊಳಿಸೋದು, ಅದಕ್ಕಿಂತ ಮುಂಚೆ ಮಂಜು ಅಂತಿಮಗೊಳಿಸೋದು, ಅಂದರೆ ಮನೆಯ ಮಹಾರಾಜ ಅಂತಿಮಗೊಳಿಸೋದು. ಈ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಇದರಲ್ಲಿ ಕೊನೆಗೆ 7 ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ತುಂಬ ಜೆನ್ಯೂನ್ ಆಗಿ ನಡೆದಿದೆ ಅಂತೇಳಿ ಹೇಳೋಕ್ಕಾಗಲ್ಲ. ಬಟ್ ಏನೋ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಅಂತೂ ನಡೆದಿದೆ ಈ ವಾರ ಅಂತಲೇ ಹೇಳ್ಬೋದು. ಈಗ ಆ 7 ಮಂದಿ ಯಾರು, ಅವರಲ್ಲಿ ಹೊರಗಡೆ ಹೋಗೋರು ಯಾರು, ಇದು ಈಗಿರುವಂಥ ಪ್ರಶ್ನೆ. ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಬಿಗ್ ಬಾಸ್ ಮನೆ 9ನೇ ವಾರ ವಿಶೇಷವಾಗಿತ್ತು ಮತ್ತು ವಿಶೇಷವಾಗಿ ಕಾಣಿಸ್ತಿದೆ. ಈ ವಾರ ವಿಶೇಷವಾಗಿ ಟಾಸ್ಕ್ ಕೂಡ ನಡೀತಿದೆ. ಕಾರಣ, ವಾರದ ಆರಂಭದಲ್ಲೇ ಮಹಾರಾಜ ಅನ್ನುವಂಥ ಪಟ್ಟದ ಅಲಂಕಾರ ಆಗಿದೆ. ಮಂಜು ಮಹಾರಾಜ ಬಿಗ್ ಬಾಸ್ ಮನೆಯನ್ನು ಆಳ್ತಾ ಇದ್ದರೆ ಈಗ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಬಂದಿದೆ. ಅದು ಮೋಕ್ಷಿತಾ ಅನ್ನುವಂಥ ಯುವರಾಣಿಯ ಆಯ್ಕೆ ಆಗಿರುವಂಥದ್ದು. ಇಲ್ಲಿ ಮಾತಿನ ಯುದ್ಧಗಳು ಕಡಿಮೆ ಆಗಿಲ್ಲ. 9ನೇ ವಾರಕ್ಕೆ ದ್ವೇಷ ಹೆಚ್ಚಾಗಿದೆ. ಮನೆಯೊಳಗಿನ ಸದಸ್ಯರ ನಡುವೆ ಬೆಂಕಿಯ ಜ್ವಾಲೆ ಹೊತ್ತಿ ಉರಿತಾನೆ ಇದೆ. ದ್ವೇಷದ ಕಿಚ್ಚು ಆರ್ತಾನೆ ಇಲ್ಲ. 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದ್ದು 7 ಜನ, ಮನೆಯೊಳಗಿರುವಂಥ 13 ಜನರಲ್ಲಿ 7 ಜನ ನಾಮಿನೇಟ್ ಆಗಿದ್ದಾರೆ. ಎಲಿಮಿನೇಷನ್ ಆಗುವಂಥ ಭಯದಲ್ಲಿದ್ದಾರೆ. ಪ್ರತಿ ವಾರ ಸಾಕಷ್ಟು ನಿರೀಕ್ಷೆಗಳನ್ನು ಮೂಡಿಸಿರುವಂಥ ಸ್ಪರ್ಧಿಗಳೇ ಎಲಿಮಿನೇಟ್ ಆಗ್ತಾ ಇದ್ದು, ಕಳೆದ ವಾರ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಜೋರಾಗಿಯೇ ಇದೆ. ಹಾಗಾದರೆ ಈ ವಾರ ನಾಮಿನೇಟ್ ಆಗಿರೋರು ಯಾರು, ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಈಗ ಮಹಾರಾಜ ಮಂಜಣ್ಣನ ಆಡಳಿತ ಇದೆ. ಹಾಗಾಗಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಂಜು ಪ್ರಭಾವ ಜಾಸ್ತಿ ಇತ್ತು. ಮತ್ತು ಮಂಜುಗೆ ಯಾರು ಕರೆಕ್ಟ್ ಅಂತೇಳಿ ಅನ್ನಿಸ್ತಾರೆ, ಯಾರು ಕರೆಕ್ಟಾಗಿ ಅನಿಸೋದಿಲ್ಲ ಅನ್ನೋದಂತಹ ಜಡ್ಜ್ ಮಾಡುವಂತಹ ಒಂದು ಅಧಿಕಾರವು ಕೂಡ ಸಿಕ್ಕಿತ್ತು. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬ ಸ್ಪರ್ಧಿ ಬಂದು ಇನ್ನೊಬ್ಬ ಸ್ಪರ್ಧಿಯ ಬಗ್ಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಅದಕ್ಕೆ ಸಮರ್ಥನೆಯನ್ನು ಕೊಡಬಾರ್ದು, ಅದು ಜೆನ್ಯೂನ್ ಅಂತೇಳಿ ಅನ್ನಿಸ್ತಾ ಇದ್ದರೆ ಮಂಜುಗೆ, ಆಗ ಅದನ್ನು ಇನ್ವ್ಯಾಲಿಡ್ ಅಂತೇಳಿ ಮಾಡಿ ಯಾರು ನಾಮಿನೇಟ್ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರನ್ನೇ ನಾಮಿನೇಷನ್ ಮಾಡುವಂತಹ ವಿಚಿತ್ರವಾದಂತಹ ರೂಲ್ಸ್ ಈ ಬಾರಿ ಬಿಗ್ ಬಾಸ್ ತಂದಿಟ್ಟಿದ್ರು. ಹೀಗಾಗಿ ಇದು ಸಿಕ್ಕಾಬಟ್ಟೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳಿಗೂ ಕೂಡ ಸಾಕ್ಷಿಯಾಯಿತು. ಒಟ್ಟು ಅಂತಿಮವಾಗಿ 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಶಿಶಿರ್ ಶಾಸ್ತ್ರಿ, ಗೋಲ್ಡ್ ಸುರೇಶ್, ಭವ್ಯಗೌಡ, ಐಶ್ವರ್ಯ ಶಿಂದೋಗಿ, ಚೈತ್ರ ಕುಂದಾಪುರ, ತ್ರಿವಿಕ್ರಮ್, ಈ 7 ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ. ಅಚ್ಚರಿ ಎನ್ನುವಂತೆ ಈ ಬಾರಿ ಯಾರು ಕೂಡ ನಾಮಿನೇಟ್ ಆಗದಿರುವಂಥದ್ದು, ಗೌತಮಿ ಕೂಡ ನಾಮಿನೇಟ್ ಆಗದಿರುವಂಥದ್ದು ವಿಶೇಷ. ಒಟ್ಟು 13 ಜನರಲ್ಲಿ 7 ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ. ಅಲ್ಲದೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂತಹ ಕಾರಣಕ್ಕೆ ಕಳೆದ ವಾರ ಬಚಾವಾಗಿದ್ದಂಥ ಶೋಭಾ ಶೆಟ್ಟಿ ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ. ಒಟ್ಟಾರೆಯಾಗಿ ಈ 7 ಮಂದಿಯಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತಹ ಕುತೂಹಲವಂತೂ ಇದ್ದೇ ಇದೆ. 9 ವಾರಗಳಲ್ಲಿ ಭವ್ಯಗೌಡ ಮತ್ತು ಗೋಲ್ಡ್ ಸುರೇಶ್ ಅವರು 7 ಬಾರಿ ನಾಮಿನೇಟ್ ಆಗಿ ಅತಿ ಹೆಚ್ಚು ಬಾರಿ ನಾಮಿನೇಟ್ ಆದವರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ, ಮೋಕ್ಷಿತಾ ಈ ವಾರ ನಾಮಿನೇಟ್ ಆಗದೇ ಇದ್ದರೂ ಕೂಡ ಅವರು 7 ಬಾರಿ ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಈ ವಾರ ನಾಮಿನೇಷನ್ ವಿಚಾರದಲ್ಲಿ ಮಹಾಪ್ರಭು ಮಂಜಣ್ಣ ದೊಡ್ಡ ಅಧಿಕಾರವನ್ನೇ ಪಡೆದಿದ್ದರೂ ಕೂಡ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಬಚಾವ್ ಮಾಡಿ ನಾಮಿನೇಟ್ ಮಾಡದವರನ್ನೇ, ಅಂದರೆ ಇಲ್ಲಿ ಸಾಕಷ್ಟು ಸಲ ಯಾರು ನಾಮಿನೇಷನ್ ಮಾಡಲಿಕ್ಕೆ ಬರ್ತಾರಲ್ಲ ಅವರನ್ನೇ ನಾಮಿನೇಟ್ ಮಾಡಿ ಕೆಡ್ಡಕ್ಕೆ ತಳ್ಳುವಂಥ ಪವರನ್ನು ಬಳಕೆ ಮಾಡಿದರು. ಅದನ್ನು ಬಳಸಿಕೊಂಡು ಅವರು ಕೆಲವರನ್ನು ನಾಮಿನೇಷನ್ನಿಂದ ಬಚಾವ್ ಕೂಡ ಮಾಡಿದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ದಾವೆ. ರಜತ್, ಗೌತಮಿ, ಮೋಕ್ಷಿತಾ ಇವರೆಲ್ಲ ನಾಮಿನೇಷನ್ನಿಂದ ಪಾರಾಗಿದ್ದೇ ಮಂಜು ಕಡೆಯಿಂದ ಅನ್ನುವಂಥ ಮಾತುಗಳು ಇದ್ದಾವೆ. ಇದರ ಬಗ್ಗೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗುತ್ತಾ, ಕಾದು ನೋಡಬೇಕು. ಆದರೆ ಈಗ ನಾಮಿನೇಟ್ ಆಗಿರುವಂಥ 7 ಮಂದಿಯಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ.
ಕಾರಣ ಈ 7 ಮಂದಿಯಲ್ಲಿ ಶಿಶಿರ್ ಶಾಸ್ತ್ರಿ ಇರ್ಬೋದು, ಗೋಲ್ಡ್ ಸುರೇಶ್ ಇರ್ಬೋದು, ಭವ್ಯಗೌಡ ಇರ್ಬೋದು, ಐಶ್ವರ್ಯ ಇರ್ಬೋದು, ಚೈತ್ರ ಕುಂದಾಪುರ ಇರ್ಬೋದು, ತ್ರಿವಿಕ್ರಮ್ ಇರ್ಬೋದು. ಇಷ್ಟು ಜನರಲ್ಲಿ ತ್ರಿವಿಕ್ರಮ್, ಶಿಶಿರ್, ಭವ್ಯಗೌಡ ಆಮೇಲೆ ಐಶ್ವರ್ಯ ಇಷ್ಟು ಜನರು ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ದೊಡ್ಡ ಮಟ್ಟದಲ್ಲೇ ಇದೆ, ಗೋಲ್ಡ್ ಸುರೇಶ್ ಕೂಡ ಸೇರಿದಂತೆ. ಬಟ್ ಚೈತ್ರ ಎಲ್ಲೋ ಒಂದು ಕಡೆ ಈ ವಾರನೂ ಕೂಡ ಬೇರೆ ರೀತಿಯ ಆಟವನ್ನೇ ಆಡ್ತಿರುವಂಥದ್ದು ಮತ್ತು ತನ್ನ ಆಟದ ಶೈಲಿಯನ್ನೇ ಮರೆತಿರುವಂಥದ್ದು. ಆಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರಬೇಕೋ ಹಾಗೆ ಇರದೇ ಇರುವಂಥದ್ದು ಚೈತ್ರಿಗೆ ಬಹುಶಃ ಈ ವಾರ ಮುಳು ಆಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಈಗ ಉಳಿದಂತಹ 6 ಜನರನ್ನು ಕಂಪೇರ್ ಮಾಡಿದ್ರೆ, ಚೈತ್ರನ ಬಿಟ್ಟು ಇನ್ನು ಉಳಿದಂಥ 6 ಜನರನ್ನು ಒಂದು ತಕ್ಕಡಿಯಲ್ಲಿಟ್ಟು ತೂಗಿದ್ರೆ, ಚೈತ್ರಳನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟು ತೂಗಿದ್ರೆ ಹೆಚ್ಚು ಡಿಫ್ರೆನ್ಸ್ಗಳು ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಚೈತ್ರ ಟಾಸ್ಕ್ಗಳಲ್ಲಿ ಭಾಗವಹಿಸುವಂಥ ರೀತಿ ಇರ್ಬೋದು, ಯಾವುದಾದ್ರೂ ವಿಚಾರದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡದೇ ಇರುವಂಥ ರೀತಿ ಇರ್ಬೋದು, ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರ್ಬೋದು, ಸೆಲ್ಫಿಶ್ ಆ್ಯಟಿಟ್ಯೂಡ್ ಇರ್ಬೋದು, ಇದೆಲ್ಲದೂ ಕೂಡ ಮುಳುವಾಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಸೊ ದಟ್ಟು 7 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೋ ಅವರು ಆಟದಿಂದನೇ ಹೊರಗಡೆ ಹೋದಂತೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಯಾರಿಗೆ ಶಾಕ್ ಆದಿದೆ ಗೊತ್ತಿಲ್ಲ. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂಥ ಶೋಭಾ ಶೆಟ್ಟಿ ಏನಾದರೂ ಹೊರಗಡೆ ಹೋಗ್ಬೋದಾ ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಶೋಭಾ ಶೆಟ್ಟಿ ಮೊದಲ ವಾರ ಇದ್ದಂಗೆ ಈ ವಾರ ಇಲ್ಲ. ಒಂದು ಎರಡನೇದು, ಎಷ್ಟೇ ಆದರೂ ಕೂಡ ವೈಲ್ಡ್ ಕಾರ್ಡ್, ಇವರೆಲ್ಲರೂ ಕೂಡ 50-55 ದಿನದಿಂದ ಇಲ್ಲೇ ಆಟ ಆಡ್ತಿರೋರು. ಇವರು 50 ದಿನಕ್ಕೆ ಬಂದು ಇಡೀ ಮನೆಯನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡೋದಕ್ಕಿಂತ ಇವರನ್ನೇ ಹೊರಗಡೆ ಹಾಕಿಬಿಟ್ರೆ ಹೇಗೆ? ಆಮೇಲೆ ಇವ್ರು ಬಯಸಿದಂಥ ಕಂಟೆಂಟ್ಗಳು ಸಿಗ್ತಾಯಿಲ್ಲ ಯಾರಿಂದ, ಶೋಭೆಯಿಂದ. ಹಾಗಾಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅನ್ನುವಂಥ ಕಾರಣಕ್ಕೆ ಶೋಭಾನೇ ಹೊರಗಡೆ ಹಾಕಿದ್ರು ಕೂಡ ಅಚ್ಚರಿ ಏನಿಲ್ಲ. ಹಾಗಾಗಿ ಒಟ್ಟು 13 ಮಂದಿ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲಿ 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಲೇಬೇಕು. ಯಾರು ಹೋಗ್ತಾರೆ ಕಾದು ನೋಡೋಣ. ನಿಮಗೆ ನಿಮ್ಮ ಅಭಿಪ್ರಾಯ ಏನು? ಯಾರು ಹೊರಗಡೆ ಹೋದರೆ ಬೆಟರ್ ಈ ವಾರ? ಮತ್ತಿನ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾದಂಥ ಸ್ಪರ್ಧೆ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.